ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಫಸ್ಟ್ ಟೈಮ್ ಚಾನೆಲ್ ನೋಡ್ತಾ ಇರೋದು ಅಂತಂದ್ರೆ ಏನ್ ಮಾಡಬೇಕಾಗತ್ತೆ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಗುರುಗಳಾಗಿರುವಂತಹ ಅಥರ್ವ ಸಿದ್ಧ ಪುರುಷ ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ತಡ ಮಾಡೋದು ಬೇಡ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲದಾಗಿ ವೀಕ್ಷಕರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಪ್ರತಿನಿತ್ಯ ಹಲವಾರು ವಿಚಾರಗಳನ್ನ ನಮಗೆ ತಿಳಿಸ್ಕೊಡ್ತೀರಾ, ಟಿಪ್ಸ್ಗಳನ್ನ ನೀಡ್ತಾ ಇರ್ತೀರಾ. ಇನ್ನು ಇಂಥದ್ದೇ ಸಮಸ್ಯೆಗೆ ಅಂತ ಕುರಿತಾಗಿ ಪ್ರಶ್ನೆ ಕೇಳಿದ್ರೆ ಅದಕ್ಕೂ ಕೂಡ ನೇರವಾಗಿ ಒಂದು ಪರಿಹಾರನ ತಿಳಿಸ್ಕೊಡ್ತೀರಾ. ಅದನ್ನೆಲ್ಲರೂ ಕೂಡ ಫಾಲೋ ಮಾಡ್ತಿದ್ದಾರೆ, ಜೀವನದಲ್ಲಿ ಒಳತನ್ನ ಕಾಣ್ತಿದ್ದಾರೆ. ಇವತ್ತಿನ ಪ್ರಶ್ನೆ ಏನು ಅಂತಂದ್ರೆ, ಇದು ನನಗೆ ಒಂದು ಖುಷಿಯಾಗಿರುವಂಥ ಪ್ರಶ್ನೆ ಆ್ಯಂಡ್ ಬೇಕಾಗಿರುವಂಥ ಪ್ರಶ್ನೆ ಅಂತಲೇ ಹೇಳ್ಬೋದು. ದುಡ್ಡು ಬರ್ತಾ ಇದೆ, ಆದರೆ ಸಾಕಾಗ್ತಾ ಇಲ್ಲ. ಸೊ ಹಣವನ್ನು ನಾವು ಆಕರ್ಷಿಸಬೇಕು ಅಥವಾ ಅದನ್ನ ನಾವು ಅಟ್ರಾಕ್ಟ್ ಮಾಡ್ಕೊಳ್ಬೇಕು ಅಂತಂದರೆ ಯಾವ ರೀತಿ ನಾವು ತಂತ್ರ ಮಂತ್ರ ಏನು ಯೂಸ್ ಮಾಡಬೇಕಾಗತ್ತೆ, ಹೇಗೆ ಅದನ್ನು ಅಟ್ರಾಕ್ಟ್ ಮಾಡ್ಕೊಳ್ಳುವಂಥದ್ದು. ಎಲ್ಲೋ ಒಂದು ಕಡೆ ಹಿಂದೆ ಕೇಳ್ತಿದ್ದೆ ದುಡ್ಡೇ ಬರ್ತಾ ಇಲ್ಲ ಅಂತ, ಆದರೆ ಈಗ ದುಡ್ಡು ಬರ್ತಾ ಇದೆ ಬಟ್ ಅದು ಸಾಕಾಗ್ತಾ ಇಲ್ಲ. ಈ ಸಮಸ್ಯೆ ತುಂಬ ಜನಕ್ಕೆ ಆಗ್ತಾ ಇರುತ್ತೆ. ಇದಕ್ಕೆ ಉತ್ತರ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಹಣ ಬರ್ತಾ ಇದೆ, ಸಾಕಾಗ್ತಿಲ್ಲ. ಇದಕ್ಕೆ ಎಂತ ಮಾಡೋದು? ಹಣ ಬರ್ತಾ ಇದೆ, ಸಾಕಾಗ್ತಿಲ್ಲ, ಮತ್ತು ಬರಬೇಕು ಅನ್ನೋದಷ್ಟೇ. ಅಂದರೆ ಸಫಿಷಿಯೆಂಟ್ ಆಗಿರಬೇಕು ಅಂತ. ನೋಡಿ, ಇಲ್ಲಿ ಬಹಳ ಒಂದು ಗೂಢಾರ್ಥ ಒಳಗಿದೆ. ನೀವು ದುಡಿತಾ ಇರೋ ಹಣ ಹೆಚ್ಚಿಗಾಗಬೇಕು ಅಂತಂದರೆ, ಒಂದೋ ನೀವು ಬೇರೆ ಯಾವುದೋ ಒಂದು ಲಾಭ ಬರ್ತಕ್ಕಂತಹದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕಾಗತ್ತೆ, ಅಥವಾ ಯಾರಿಗಾದರೂ ನೀವು ಕೊಟ್ಟು ಅದರ ಏನೋ ತೊಗೊಳ್ತೀರಲ್ಲ ಹಾಗೆ ಮಾಡ್ತಿರ್ತೀರಿ, ಬಡ್ಡಿ ಮತ್ತೊಂದು ಮಾಡ್ತಿರ್ತೀರಿ. ಅಥವಾ ನೀವು ಒಂದು ಸಣ್ಣದೊಂದು ಪೆಟ್ಟಿ ಶಾಪು ಈ ರೀತಿಯಾಗಿ ಏನೋ ಒಂದು ಮಾಡೋ ಮುಖಾಂತರ ಕೂಡ ಗಳಿಕೆ ಮಾಡ್ಕೊಳ್ತೀರಿ. ಬಂದದ್ದು ಮತ್ತೆ ಬರಬಹುದಾಗಿರತಕ್ಕಂತಹ, ಇನ್ನೂ ಬರುವಂಥದ್ದು ಮತ್ತು ಬರುವಂಥದ್ದು ಇದೆಯಾ ಅನ್ನೋದನ್ನು ಕ್ರೋಢೀಕರಿಸ್ಕೊಳ್ತಾ, ಬಹುಶಃ ನಿಮಗೆ ಒಂದು ಸಲ ಸಂಬಳ ಬಂದಿದೆ ಅಂದ್ಕೊಳ್ಳೋಣ. ಆ ಸಂಬಳ ಬಂದಿದೆ ಅಂತಂದರೆ, ಒಂದು ಸಲ ಈಗೆಲ್ಲ ಸಂಬಳ ಎಲ್ಲ ಬ್ಯಾಂಕ್ಗೆ ಹಾಕ್ತಾರೆ, ಆನ್ಲೈನು. ಹಾಗೂ ನೀವು ಮನೆ ಹೊರಗಡೆಯಿಂದ ಒಂದಷ್ಟು ನಿಮಗೆ ಎಷ್ಟು ಶಕ್ತಿ ಇದೆ ಒಂದಷ್ಟು ಮನೆ ಬಾಗಿಲಿಂದ ಮನೆ ಬಾಗಿಲು ಒಳಗಡೆ ಬಂತು ಅಂತಂದರೆ, ಒಂದು 10,000ವೋ, ಒಂದು 5,000ವೋ, ಒಂದು 20,000 ಹಣ ಬಂತು ಅಂದ್ಕೊಳ್ಳಿ. ಆ ಒಂದು ನೋಟನ್ನು ನೀವು ಮತ್ತು ಎಣಿಕೆ ಮಾಡ್ತಾ ನೀವು ಅಲ್ಲಿ ಫೀಲ್ ಆಗಬೇಕು, ಎಸ್ ಇದು ನನ್ನನ್ನು ಉದ್ಧಾರ ಮಾಡಲಿಕ್ಕೆ ಬಂದಿರತಕ್ಕಂಥ ಹಣ, ನನ್ನ ರಕ್ಷಣೆ ಮಾಡಲಿಕ್ಕೆ ಬಂದಿರತಕ್ಕಂಥ ಹಣ ಅಂತ ಹೇಳಿ ಖುಷಿ ಪಡ್ತಾ, ಅದರ ಪ್ರತಿ ನಂಬರನ್ನು ಕೂಡ ಯಾವುದಾದ್ರೂ ಒಂದು ಬುಕ್ ಏನೂ ಬರೆದಿರಬಾರ್ದು. ಆ ಬುಕ್ಕಲ್ಲಿ ಒಂದು ಡಾಟ್ ಇರಬಾರ್ದು, ಆಮೇಲೆ ಗೆರೆಗಳು ಇರಬಾರ್ದು, ವೈಟ್ ಪೇಜ್ ಇರಬೇಕು, ಟೋಟಲ್ ಪ್ಲೈನ್ ವೈಟ್ ಪೇಜಲ್ಲಿರಬೇಕು. ಈ ಒಂದು 5,000ವೋ ಅಥವಾ 10,000ದ ಕಟ್ಟಿರತಕ್ಕಂತಹದ್ದು, ಒಟ್ಟಾರೆ 10,000 100 ನೋಟ್ ಇರುತ್ತೆ ಅಲ್ವಾ, ಆ 100 ನೋಟಿನ ಸಂಖ್ಯೆಗಳನ್ನ ಬರೀಬೇಕು, ಕರೆಕ್ಟಾಗಿ ಸಂಖ್ಯೆಗಳೇ ಬರಬೇಕು. ಇದು ಬಹಳ ಗುಟ್ಟು, ಬಹಳ ಅವಿಚ್ಛಿನ್ನಪ್ರದವಾಗಿರೋಂಥ ಗುಟ್ಟು. ಇದನ್ನೇನಾದರೂ ನೀವು ಅವತ್ತೇ ಮತ್ತೆ ನಮಗೆ ಪ್ರತಿ ತಿಂಗಳು ಈ ಥರ ದುಡ್ಡು ಬರ್ತಾ ಇರುತ್ತೆ ಅನ್ನೋದೇ ನಿಮ್ಮ ಮನಸ್ಸಲ್ಲಿತ್ತು ಅಂದರೆ, ಇದನ್ನೇ ನೀವು ಮಾಡ್ತೀರ ಅಂದ್ಕೊಳ್ಳಿ. ಒಂದು ಸಲ ಆ ನಂಬರನ್ನು ಒಂದು ಬುಕ್ಕಲ್ಲಿ ಪೂರ್ಣವಾಗಿ ಬರೆದರೆ ನಂತರ ಇರ್ತಕ್ಕಂತಹ ದೊಡ್ಡದೊಂದು ಇವರಿಗೆ ಮತ್ತು ಕೂಡ ಅದು ಮಲ್ಟಿಪಲ್ ಆಗಿ ಬೆಳೀಬೇಕು ಅಂತಂದರೆ ಗೊತ್ತಿಲ್ಲ, ಯಾವುದೋ ಒಂದು ಲಾಭಕ್ಕೆ ಆಗ್ತಾರೆ, ಮತ್ತು ಅದೇ ಮರಿ ಇಡಲ್ಲ. ನೀವೇನೋ ಈ ಸಣ್ಣ ಮಕ್ಕಳಾಗಿದ್ದಾಗ ಆ ನವಿಲಿಗೆರೆ ಇಟ್ಬಿಟ್ರೆ ಇನ್ನೊಂದು ಮರಿ ಹಾಕತ್ತಂತಲ್ಲ, ಆ ಥರ ಅಲ್ಲ ಇದು. ಆದರೆ ಇದೇನಂತಂದರೆ, ನಿಮಗೆ ಉಪಯೋಗ ಮತ್ತಷ್ಟು ರೀತಿಯಲ್ಲಿ ಬರಲಿಕ್ಕೆ ಅವಕಾಶವನ್ನು ಹುಡ್ಕೊಡುತ್ತೆ. ಒಟ್ಟಾರೆ ಈ ದುಡ್ಡು ಮಲ್ಟಿಪಲ್ ಆಗಿ ಬೆಳೀಲಿಕ್ಕೆ ಒಂದು ಬಿಸ್ನೆಸ್ಸನ್ನು ಮಾಡಿಕೊಡುತ್ತೆ. ಎಲ್ಲೋ ಒಂದು ಭಗವಂತನ ಕೃಪೆ ಇದಕ್ಕಾಗತ್ತೆ ಅನ್ನೋದನ್ನು ಈಗ ನೀವು ಕೇಳಿಸ್ಕೊಳ್ಬೇಕು. ಈ ಮಲ್ಲಿಗೆ ಹೂವಿನ ಸ್ಟಿಕ್, ಮಲ್ಲಿಗೆ ಹೂವು ಬಿಡ್ತಾ ಇರಬೇಕು, ಅಂತಹದ್ದೊಂದು ಸ್ಟಿಕ್ 3 ಇಂಚ್ ಇರಬೇಕು. ಮತ್ತು ದಾಸವಾಳದ್ದು ಒಂದು ಸ್ಟಿಕ್, ಕೆಂಪು ದಾಸವಾಳದ್ದೇ ಆಗಿರಬೇಕು, ಆ ಸ್ಟಿಕ್ಕನ್ನು ತರಬೇಕು. ಈ ರೀತಿ ಪ್ಲಸ್ ಮಾಡಿ ವೈಟ್ ಥ್ರೆಡ್ಡಿಂದ ಕಟ್ಟಬೇಕು. ಅದನ್ನು ವೈಟ್ ಥ್ರೆಡ್ಡಿಂದ ಪೂರ್ಣವಾಗಿ ಕಟ್ಟುತ್ತೀರಿ. ಇದನ್ನು ನೀವೇನು ಮಾಡ್ತೀರಿ ಅಂತಂದರೆ, ಒಂದೇ ಒಂದು ಸ್ಟಿಕ್ ಅಷ್ಟೇ, ಒಂದು ಬಾರಿ ಮಾತ್ರ ಇದನ್ನು ನೀವು ಮಾಡ್ತೀರಿ. ಯಾವಾಗ ನೀವು ನಂಬರ್ಸ್ ಎಲ್ಲ ಬರೆದ್ರಿ, ಆ ನಂಬರ್ಸ್ ಒಳಗಡೆ ಈ ಒಂದು ಮಲ್ಲಿಗೆಯ 3 ಇಂಚಿನ ಸ್ಟಿಕ್ಕನ್ನು ಮತ್ತು ಕೆಂಪು ದಾಸವಾಳ ಹೂ ಬಿಡ್ತಕ್ಕಂತಹ ಆ ಒಂದು 3 ಇಂಚಿನ ಕಡ್ಡಿಯನ್ನು ತೆಗೆದುಕೊಳ್ತಾ ಪ್ಲಸ್ ಆಕಾರವಾಗಿ ವೈಟ್ ಕಲರ್ ದಾರದಿಂದ ನೀವು ಕಟ್ತೀರಪ್ಪ. ಟೈಟಾಗಿ ಕಟ್ಟುತ್ತಾ ಅದರಲ್ಲಿ ಹಿಡಿತೀರಿ. ಸ್ವಲ್ಪ ಅಕ್ಷತೆ ಹಾಕ್ತೀರಿ, ಅರಿಶಿಣ ಹಾಕ್ತೀರಿ, ಗಂಧ ಹಾಕ್ತೀರಿ, ಸ್ವಲ್ಪ ಕುಂಕುಮ ಹಾಕ್ತೀರಿ,
ನೀವು ಆ ನಂಬರ್ಸ್ ಎಲ್ಲ ನೋಡ್ತೀರಿ, ಒಮ್ಮೆ ಗಮನಿಸ್ತೀರಿ, ಪ್ರೇಯರ್ ಮಾಡ್ತೀರಿ. ಇದು ನೀವು ಒಬ್ಬರೇ ಇದ್ದು ರೂಮಲ್ಲಿ ನಿಮ್ಮ ಕೋಣೆಯಲ್ಲಿ ನಿಮಗೆ ಸಮಯ ಅಂತ ಯಾವಾಗ ಬರುತ್ತೆ, ಪ್ರಾತಃ ಕಾಲವೋ ಅಥವಾ ಸಾಯಂಕಾಲವೋ ಅಥವಾ ಬೆಳಗ್ಗೆ 3 ರಿಂದ 4 ಗಂಟೆಯಲ್ಲೋ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಇದನ್ನು ನೀವು ಹುಟ್ಟಿದ ದಿನ ಆ 7 ದಿನದಲ್ಲಿ ಒಂದಿನ ಬರುತ್ತಲ್ಲ ಆ ದಿನ ನೀವು ಇದನ್ನು ಮಾಡ್ತೀನಿ ಅಂತಂದರೆ, ವ್ಯವಸ್ಥೆ ಮಾಡ್ಕೊಂಡು ಮಾಡ್ತೀನಿ ಅಂತಂದರೆ ಈ ದುಡ್ಡನ್ನು ಮತ್ತೆ ನೀವೇನಕ್ಕಾದ್ರೂ ಬಳಸ್ಕೊಳ್ಳಿ, ಅಭ್ಯಂತರ ಇಲ್ಲ. ಯಾವುದಕ್ಕೆ ಬಳಸಬೇಕು ಅಂತ ನಿಮಗೆ ಇಲ್ಲೇ ಇಂಡಿಕೇಶನ್ ಕೊಡುತ್ತೆ, ಕನಸಲ್ಲಿ ಬಂದೋಗುತ್ತೆ. ಈ ತರಹದ್ದು ನಿಮಗೆ ಯಾರೋ ಒಬ್ಬರು ಬಂದು ಇಂಥದ್ದಕ್ಕೆ ಮಾಡೋಣ ಅಂತೇಳಿ ಸೇರ್ತಾರೆ, ಯಾರೋ ಒಬ್ಬರು ನಿಮಗೆ ಪಾರ್ಟ್ನರ್ ಆಗಿ ಬರೋವಂಥವ್ರು ಕರೆಯುವಂಥದ್ದು, ಇದೆಲ್ಲವೂ ಕೂಡ ನಿಮ್ಮ ಕೆರಿಯರನ್ನು ರೂಪಿಸ್ಕೊಳ್ಳಲಿಕ್ಕೆ ದೊಡ್ಡ ಮಟ್ಟದಾಗಿ ನಿಮಗೆ ಹಣ ಬರ್ತಾ ಇದೆ, ಸಾಕಾಗ್ತಾ ಇಲ್ಲ. ಮತ್ತು ಬಂದರೆ ನಿಮಗೆ ಸಾಕಾಗುವಂಥದ್ದು. ಅದಕ್ಕಾಗಿ ಈ ರೆಮಿಡಿಯನ್ನು ಮಾಡಿಕೊಂಡಾಗ ಮತ್ತಷ್ಟು ಇನ್ನಷ್ಟು ಮಲ್ಲಿಗೆಯ ಕಂಪು ಸೂಸ್ತಕ್ಕಂತಹದ್ದು, ಹಣದ ವಿಚಾರ ಮತ್ತು ಆದಾಗಲೇ ನಿಮಗೆ ಆ ತಂಪು ಅಂತ ಕಾಣಿಸೋದು. ಅದಕ್ಕಾಗಿ ಈ ರೆಮಿಡಿಯನ್ನು ಮಾಡ್ಕೊಳ್ತೀರಿ. ಅವಿಚ್ಛಿನ್ನ ಪರದವಾಗಿರ್ತಕ್ಕಂಥ ಏಳ್ಗೆಯನ್ನು ಆ ಹಣದಲ್ಲಿ ನೀವು ಆ ಒಂದು ಮನಿ ಮಂತ್ರ ಅಂತಲೇ ಕರೀತಾರೆ. ಈ ಒಂದು ವಿಶೇಷವಾಗಿರೋ ಈ ತಂತ್ರವನ್ನು ನೀವು ಹೇಳ್ಕೊಳ್ತೀನಿ ಅಂತಂದರೆ ಭಾಳ ಪ್ರಮುಖವಾಗಿ ನಿಮಗೆ ಇಷ್ಟ ದೇವರ ಮಂತ್ರವನ್ನು, ಆಮೇಲೆ ನಿಮಗೆ ಸಂಬಂಧಪಟ್ಟ ಕುಲದೇವರ ಮಂತ್ರವನ್ನು ಈಗಾಗಲೇ ಹೇಳ್ಕೊಳ್ತಾ ಇದ್ದರೆ ಅದನ್ನು ಒಂದು ಕುಳಿತುಕೊಂಡು ಕೂಡಲೇ 108 ಬಾರಿ ಮಂತ್ರವನ್ನು ಹೇಳ್ಕೊಳ್ತೀರಿ. ಅಲ್ಲಿಂದ ಆಚೆಗೆ ಪರೀಕ್ಷೆ ಮಾಡ್ಕೊಳ್ಳಿ, ಈ ರೀತಿಯಾಗಿ ಬೆಳೀತಾ ಇದೆ. ಖಂಡಿತ ಗುರುಗಳೇ, ಇದೇನೋ ಇವತ್ತು ಈ ಒಂದು ತಿಂಗಳು ಮಾಡಿಬಿಟ್ರೆ ಸಾಕಾ ಈ ಪ್ರಕ್ರಿಯೆ, ಅಥವಾ ಹಣ ತಂದು ನಂಬರ್ಸ್ ಬರೆಯುವಂಥದ್ದನ್ನ ಪ್ರತಿ ತಿಂಗಳು ಮಾಡಬೇಕಾಗತ್ತಾ? ಒಂದು ಸಲ ಮಾಡಿದ್ರೆ ಸಾಕು. ಮತ್ತೆ ಆ ಹಣ ಬಂದಾಗ ಇನ್ನೊಂದು ತಿಂಗಳಲ್ಲಿ ಆ ನೋಟನ್ನು, ಆ ಒಂದು ಕಟ್ಟನ್ನು ನೀವು ಅದಕ್ಕೆ ಮುಟ್ಟಿಸೋವಂಥದ್ದು, ಮತ್ತು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಪ್ರೇಯರ್ ಮಾಡುವಂಥದ್ದು. ಮತ್ತು ಈ ಸ್ಟಿಕ್ ಇರುತ್ತಲ್ಲ, ಈ ಸ್ಟಿಕ್ಕು 9 ತಿಂಗಳ ಕಾಲ ಇರಬೇಕು. ಕರೆಕ್ಟಾಗಿ ಅವ್ರ ಹತ್ರ 9 ತಿಂಗಳಿರಬೇಕು. 9 ತಿಂಗಳು ಆದಮೇಲೆ ಯಾವುದಾದ್ರೂ ಮಲ್ಲಿಗೆ ಗಿಡ ನೀವು ತಂದಿದ್ರಲ್ಲ ಅಥವಾ ದಾಸವಾಳ ಗಿಡ ಇತ್ತಲ್ಲ, ಅಲ್ಲಿ ಮಣ್ಣನ್ನು ತೆಗೆದುಬಿಟ್ಟು ಅದರೊಳಗಡೆ ಹಾಕುವಂಥದ್ದು ಅಥವಾ ನೀರಿಗೆ ಹಾಕುವಂಥದ್ದು. ಮತ್ತು ಕೂಡ ನೀವು ರಿನ್ಯೂವಲ್ ಮಾಡ್ಕೋಬೋದು. ಯಾವಾಗ ಅದೇ ಥರದ ಸ್ಟಿಕ್ಕನ್ನು ತಂದು 9 ತಿಂಗಳು ಆದಮೇಲೆ ಈ ರೀತಿ 2 ರಿಂದ 3 ಬಾರಿ ಮಾಡಿಕೊಳ್ಳಿ. ನೋಡಲಿ ಎಷ್ಟೋ ವರ್ಷಗಳು ಅವರು ವೇಸ್ಟ್ ಮಾಡಿದ್ದಾರೆ, ಎಷ್ಟೋ ವರ್ಷಗಳು ಅವರ ಪೂರ್ಣವಾಗಿ ವ್ಯಯ ಆಗಿದೆ, ಎಷ್ಟೋ ವರ್ಷಗಳು ಅವ್ರಿಗೆ ನಷ್ಟ ಆಗಿಬಿಟ್ಟಿದೆ. ಕೇವಲ 9 ತಿಂಗಳು ಒಂದು ಮಾಡ್ತಾರೆ, ಎರಡನೇದು ಒಂದು 9 ತಿಂಗಳು ಸ್ಟಾರ್ಟ್ ಆಗುತ್ತಲ್ಲ, ಅಲ್ಲಿ ಅವರಿಗೆ ಅದ್ಭುತವಾಗಿರ್ತಕ್ಕಂಥದ್ದು ಕೇವಲ 1 ತಿಂಗಳಲ್ಲಿ ಅದರ ಒಂದು ಫಲ, ಅದರ ನಿರೀಕ್ಷೆ ಅವ್ರು ಕಾಣ್ತಾ ಇರ್ತಾರೆ. ಖಂಡಿತ ಗುರುಗಳೇ, ಉತ್ತಮವಾಗಿರುವಂಥ ಒಂದು ರೆಮಿಡಿನ ತಿಳಿಸ್ಕೊಟ್ಟಿದ್ದೀರಾ. ಬಹುಶಃ ಇದೆಲ್ಲರಿಗೂ ಬೇಕಾಗಿರುವಂಥ ರೆಮಿಡಿ ಅಂತಲೇ ಹೇಳ್ಬೋದು. ಸರಳ ರೀತಿಯಲ್ಲಿ ತಿಳಿಸಿದ್ದೀರಾ. ಒಂದ್ಸರಿ ಮಾಡಿದ್ರೆ ಸಾಕು, ಇಷ್ಟು ಕ್ಲಿಕ್ ಆಗ್ತೀವಿ ಅಂತಂದರೆ ಎಲ್ಲರೂ ಕೂಡ ಇದನ್ನು ಫಾಲೋ ಮಾಡ್ತಾರೆ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ದುಡ್ಡು ಬರ್ತಾ ಇದೆ, ಆದರೆ ಸಾಕಾಗ್ತಾ ಇಲ್ಲ, ಅದು ಹೆಚ್ಚಾಗಬೇಕು, ದುಡ್ಡು ಆಕರ್ಷಣೆ ಆಗಬೇಕು, ನಿಮ್ಮ ಮನಿ ಡಬಲ್ ಆಗಬೇಕು ಅಂತಂದರೆ ಯಾವ ಒಂದು ತಂತ್ರವನ್ನು ನೀವು ಫಾಲೋ ಮಾಡಬೇಕಾಗತ್ತೆ ಅಂತ ತುಂಬ ಸಿಂಪಲ್ ಆಗಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮುಂದಿನ ವಿಡಿಯೋನಲ್ಲಿ ತಮ್ಮನ್ನು ನಾನು ಭೇಟಿ ಮಾಡ್ತೀನಿ. ನಮಸ್ಕಾರ.